ಸಭಾಧ್ಯಕ್ಷರೇ, 31 ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಗೃಹ ಸಚಿವರಿಗೆ ಮಾನ್ಯ ಗೃಹ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನೇನು ಪ್ರಶ್ನೆ ಕೇಳೇನೆಂದರೆ, ರಾಯಚೂರು ಜಿಲ್ಲೆಯಾದ್ಯಂತ ಇತ್ತೀಚೆಗೆ ಮಟ್ಕಾ, ಜೂಜು, ಅಕ್ರಮ ಮರಳು ಗಣಿಗಾರಿಕೆ, ಕಳ್ಳತನದಂಥ ಅಕ್ರಮ ಚಟುವಟಿಕೆಗಳ ಅವ್ಯಾಪಕವಾಗಿ ನಡೆಯುತ್ತಿರುವ ಬಗ್ಗೆ ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಏನಂತ ಒಂದು ಕ್ವಶನ್ ಕೇಳಿದ್ದೆ ಸಭಾಧ್ಯಕ್ಷರೇ. ಮಾನ್ಯ ಸಚಿವರು ಏನಂತಂದರೆ 3ಕ್ಕೆ ಉತ್ತರ ಕೊಟ್ಟಾರವರು. ಏನಂತಂದ್ರೆ ಅಕ್ರಮ ಮರಳಿಂದು, ಮತ್ತೆ ಮಟ್ಕದ್ದು, ಮತ್ತೆ ಇಸ್ಪೀಟ್ದು. ಕಳ್ಳತನದ್ದು ನಾನು ಕೇಳಿದ್ದೆ, ಕಳ್ಳತನದ್ದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. ನಮ್ಮಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಳ್ಳತನ ಆಗಂತ ಪ್ರಕರಣಗಳು ಪೇಪರ್ದಲ್ಲಿ ಕೂಡ ಬಂದದ, ನಮ್ಮ ಗಮನಕ್ಕೆ ಬಂದದ ಸಭಾಧ್ಯಕ್ಷರೇ. ಆದರೆ ಹಾಸ್ಪಿಟ್ಲಲ್ಲಿ ಆಡಗಲೇ ಒಂದು ಡಯಾಲಿಸಿಸ್ ಮಿಷನ್ ಹೊತ್ಕೊಂಡು ಹೋದ್ರು, ಇವತ್ತಿಗೂ ಅದೇನಾಗ್ಯದ ಗೊತ್ತಿಲ್ಲ. ಟ್ರ್ಯಾಕ್ಟರ್ಗಳು ಕಳ್ಳತನ ಆಗ್ಯಾವ, ಬೈಕ್ಗಳು ಕಳ್ಳತನ ಆಗ್ಯಾವ, ಜನರು ದುಡ್ಡು ಕಳ್ಳತನ ಆಗ್ಯಾವ, ಎಲ್ಲ ಸಾಕಷ್ಟು ಕಳ್ಳತನ ಆಗಿದ್ದು ಪ್ರಕರಣಗಳು ಅದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ ಸಭಾಧ್ಯಕ್ಷರೇ. ಇನ್ನೊಂದು ಸಭಾಧ್ಯಕ್ಷರೇ, ಮರಳಿಂದು ಅಕ್ರಮ ಗಣಿಗಾರಿಕೆ ಬಗ್ಗೆ ನಾನು ಭಾಳ ನೋವಿನಿಂದ ಮಾತಾಡ್ತೀನಿ. ನಾನು ಶಾಸಕಳಾದ್ಮೇಲೆ ನನ್ನ ಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತೇಳಿ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡ್ತಾ ಬಂದೀನಿ. ಆದರೆ ಇವತ್ತಿಗೂ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಭಾಳ ಸರಳವಾಗಿ ನನಗೆ ಒಂದು ಪೇಜಿನಲ್ಲಿ ಮಾನ್ಯ ಸಚಿವರು ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಒಂದು ಮಾಹಿತಿಯನ್ನು ಕೊಟ್ಟಾರ. ಇದು ಸತ್ಯಕ್ಕೆ ಬಹಳ ದೂರವಾದಂಥದ್ದು ಸಭಾಧ್ಯಕ್ಷರೇ. ಸಾಕಷ್ಟು ಪ್ರಕರಣಗಳೀಗ ಮರಳಿಂದು ನಾವು ಅಲ್ಲಿ ನಮ್ಮ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಮರಳು ಟಿಪ್ಪರ್ಗಳು ಮತ್ತೆ ಇದೇನಂತಾರ JCBಗಳು ತುಂಬ್ತಾವ ರಾತ್ರಿ ಎಲ್ಲ. ಈಗ ಜನರ ಕಡೆಯಿಂದ ಫೋನ್ಗಳು ಬರ್ತಾವ ನನಗೆ. ಏನಂತಂದ್ರೆ ರೈತರು ಬೆಳೆದಂತ ಬೆಳೆಗೆ ಧೂಳು ತುಂಬಿ ನಮ್ದೆಲ್ಲ ಹತ್ತಿ ಬೆಳಿತಾರ, ಮೆಣಸಿನಕಾಯಿ ಬೆಳಿತಾರ, ಅದಕ್ಕೆಲ್ಲ ಧೂಳು ಮುಚ್ಚತದ ಅಂತೇಳಿ ಒಂದ್ ಕಡೆ ಫೋನ್ ಮಾಡಿದ್ರೆ, ಮಹಿಳೆಯರು ರಾತ್ರಿ ಆದ್ರೆ ನಾವು ಬಹಿರ್ದೇಶಕ್ಕೆ ಹೋಗ್ಬೇಕು, ಓಡಾಡ್ಬೇಕಂದ್ರೆ ನಮ್ಗೆ ಆಗ್ತಾ ಇಲ್ಲಮ್ಮ, ಇದೇನು ಕಷ್ಟ ಅಂತ ಫೋನ್ ಮಾಡಿದಾಗ, ನಾನು ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡಿದಾಗ ಅದನ್ನ ಯಾವುದೇ ಕ್ರಮ ತಗೊಂಡಿಲ್ಲ ಸಭಾಧ್ಯಕ್ಷರೇ. ಇಂಥವೆಲ್ಲ ಪ್ರಕರಣಗಳು ನಡೀತೇವ. ಮತ್ತೆ ಮಟ್ಕ ಕೂಡ ನಡೀತದೆ ಸಭಾಧ್ಯಕ್ಷರೇ. ಅಲ್ಲಿ ಅವರು ನಾವು 2023ನೇ ಇಶ್ವಿಯಲ್ಲಿ, ಒಂದೇ ನಿಮಿಷ ಸಭಾಧ್ಯಕ್ಷರೇ, ಈ ತರ ನಾವು ಕಡಿವಾಣ ಹಾಕಿವಿ ಅಂತ ಹೇಳ್ತಾರೆ. ಮತ್ತೆ CCI ಅವರು ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನ ನೇಮಕ ಮಾಡಿ ವಿಶೇಷ ತಂಡವನ್ನು ನಾವು ರಚನೆ ಮಾಡಿವಿ ಅಂತ ಹೇಳ್ತಿದಾರ. ನಿಜವಾಗ್ಲೂ ಅಲ್ಲಿ ಯಾವ ತಂಡಗಳು ರಚನೆ ಆಗ್ಯಾವಷ್ಟೇ, ಯಾವ ತಂಡಗಳು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅವರು ಈಗೇನು ಆ ತಂಡದಲ್ಲಿ ಇರೋರು ಹೋಗಿ ಒಂದು ಫೋಟೋ ತೆಕ್ಕೊಂಬರ್ತಾರೆ. ಚೆಕ್ ಪೋಸ್ಟ್ ನಲ್ಲಿ ಒಂದು CC ಕ್ಯಾಮ್ರಾ ಇಲ್ಲ ಸಭಾಧ್ಯಕ್ಷರೇ. ನಾನು ಹೋಗಿ ನೋಡಿದಾಗ ಅಲ್ಲಿ ಇದೇನದ ಒಂದು ದಾಖಲೆ ಇಲ್ಲ, ಒಂದು ರಿಜಿಸ್ಟರ್ ಇಲ್ಲ, ಒಂದು CC ಕ್ಯಾಮ್ರಾ ಇಲ್ಲ. ಎಷ್ಟೆಲ್ಲ ಪ್ರಕರಣಗಳು ನಡೀತೇವೆ. ಇದರಿಂದ ಸಾಕಷ್ಟು ಸಾವು ನೋವುಗಳಾಗ್ಯಾವ ಸಭಾಧ್ಯಕ್ಷರೇ. ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಒಂದು ಮನವಿ ಕೊಟ್ಟೆ. ನಾನು ಇಬ್ಬರು ತಂದೆ ತಾಯಿ ಗಾಡಿ ಮೇಲೆ ಬರೋ 2 ಚಿಕ್ಕ ಮಕ್ಕಳನ್ನ ಬಿಟ್ಟು ಅವರು ಪ್ರಾಣ ಕಳ್ಕೊಂಡ್ರು. ಅದನ್ನ ನನಗ ಬಹಳ ನೋವು ತರ್ತದ ಸಭಾಧ್ಯಕ್ಷರು. ಇದೆಲ್ಲ ಎದಕ್ಕಾಗ್ತದಂದ್ರೆ ಅಕ್ರಮ ಮರಳು ಅಲ್ಲಿ ಹೋಗೋದ್ರಿಂದ ಇಂಥವೆಲ್ಲ ಕಡಿವಾಣನೇ ಇಲ್ಲ. ನಾವು ಅಲ್ಲಿ ಓಡಾಡಂತ ಪರಿಸ್ಥಿತಿ ಇಲ್ಲ. ನಾನು ನೈಟ್ ಏನಾದ್ರೂ ಕಾರ್ಯಕ್ರಮಗಳಿಗೆ ಏನಾದ್ರೂ ಹಳ್ಳಿಯಲ್ಲಿ ನಾನು ಸೋಷಿಯಲ್ ಆಗಿ ಅಡ್ಡಾಡ ಇಂತಕ್ಕೆ ನಾನು ಯಾವ್ದನ್ನೊಂದು ಟೀ ಪ್ಯಾಕೆಟ್ ನಾನು ಯಾವತ್ತೂ ಹೋಗೋದಿಲ್ಲ. ಏನಾರ ಕಾರ್ಯಕ್ರಮ ಅದ, ಯಾರಿಗ ಆರಾಮಿಲ್ಲ, ಮಾತಾಡ್ಸ್ಬೇಕು, ದೇವಸ್ಥಾನ, ಸಭಾಧ್ಯಕ್ಷೆ, ಇಷ್ಟೆಲ್ಲ ನಾನು ಹೋದ್ರೆ ಅಲ್ಲಿ 10 ಗಾಡಿಗಳು ನನ್ನ ಬೆನ್ನತ್ತಾವ. ಎದಕ್ಕಪ್ಪ ನೀವು ಬರ್ತೀರಂತೆ ಮನಿತನ ಬಂದು ನನಗೆ ಬೆದರಿಕೆ ಹಾಕ್ತಾರ, ನಿಮ್ಮನ್ನ ಕಾಯಕ್ ಬರ್ತೀವಿ ನಾವು ಅಂತ ಹೇಳ್ತಾರ. ಸಭಾಧ್ಯಕ್ಷರೇ, ನಾನೊಬ್ಬ ಮಹಿಳಾ ಶಾಸಕಳು. ಈ ತರ ನನ್ನಲ್ಲಿ ಘಟನೆ ನಡೆದ್ರೆ ಸರ್ಕಾರ ಯಾವ ರೀತಿ ಕ್ರಮ ತಗಂತದ ಅನ್ನೋದು ತಾವು ತಮ್ಮಕ್ಕಂತ ಇವತ್ತು ಕಡಿವಾಣ ಹಾಕ್ಬೇಕು. ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಕೂಡ ಸಾಕಷ್ಟು ಮರಳಿನ ಅವಶ್ಯಕತೆ ಅದ. ಅದನ್ನ ಟೆಂಡರ್ ಮಾಡ್ಯಾರ, ಆದ್ರೆ ಅದನ್ನ ಓಪನ್ ಮಾಡಿಲ್ಲ. ಇದ್ರ ಉದ್ದೇಶ ಏನಂತಂದ್ರೆ ಅಕ್ರಮವಾಗಿ, ಇದರಿಂದ ದೊಡ್ಡ ಕೈಗಳದವ ಸಭಾಧ್ಯಕ್ಷರೇ, ಅಕ್ರಮವಾಗಿ ಹೋಗ್ಬೇಕು, ಅದಕ್ಕೆಲ್ಲ ಲಾಭ ಮಾಡ್ಕೋಬೇಕು. ಸರ್ಕಾರಕ್ಕೆ ರಾಜಧನ ಇಲ್ಲ, ಇನ್ನೊಂದಿಲ್ಲ. ನಮ್ಮಲ್ಲಿ ರೋಡ್ ಹಾಳಾಗ್ಯಾವ. ಅದ್ರಲಿಂದ ಏನಾಗ್ಯದ ಅಂತಂದ್ರೆ, ಒಂದು ಬಸ್ ಉರುಳಿ ಬಿದ್ದು ಒಬ್ಬ ಕಾಂಟ್ರಾಕ್ಟರ್ ಸತ್ರು, ಮತ್ತೆ ಸಾಕಷ್ಟು ಮಕ್ಕಳಿಗೆಲ್ಲ ಕೈಕಾಲು ಮುರಿದು, ಇವೆಲ್ಲ ಸಾವು ನೋವುಗಳು ನನ್ನ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ದಯಮಾಡಿ ಇದಕ್ಕೆ ಕಡಿವಾಣ ಹಾಕ್ಬೇಕು. ಮಾನ್ಯ ಸಚಿವರು ಕೊಟ್ಟಂತ ಉತ್ತರ ನಿಜವಾಗ್ಲೂ ನನಗೆ ಸಮಾಧಾನ ಇಲ್ಲ. ಯಾಕಂದ್ರೆ ಅವ್ರ ಮನೇಲಿ ಕುಂತ್ಕೊಂಡು ಅವ್ರಿಗೆ ಕಾವು
ಕಾಲ್ ಮುಗ್ದು ಹೇಳಿ ಬಂದೀನಿ ಸರ್. ದಯಮಾಡಿ ನಾನೊಬ್ಬ ಸಾಮಾನ್ಯ ಮಹಿಳೆ, ನಾನು ತಾಲೂಕೆಲ್ಲ ನಾನು ಹಿಂದುಳಿದ ತಾಲೂಕಾದ ನನ್ನಂತ ಬಡವಳನ್ನ ಆರಿಸ್ಯಾರಂದ್ರೆ ನ್ಯಾಯ ಕೊಡ್ರಿ ಅಂತೇಳಿ. ಅಲ್ಲಿ ಏನಂತ ಎತ್ತಿ ಕಟ್ತಾರಂದ್ರೆ ನಾವೇನ್ ಮಾಡೋದ್ರಿ ಅಲ್ಲಿ MLA ಬಂದ್ ಮಾಡ್ಯಾರ ಅಂತೇಳಿ ಮನೆಗೆ ಜಗಳಕ್ಕೆ ಕಳಿಸ್ತಾರ. ಇದನ್ನ ನಾನು ಹೆಂಗ ಫೇಸ್ ಮಾಡ್ಲಿ ನಾನೊಬ್ಬ ಮಹಿಳೆ? ದಯಮಾಡಿ ಸರ್ ಇದ್ರ ಬಗ್ಗೆ ತಾವು ಅಧ್ಯಕ್ಷ ಏನಾಗಿದೆ, ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ರೀತಿಗೆ ಬಂದಿದ್ದೇವೆ. ದಯಮಾಡಿ ಗೃಹ ಸಚಿವರು ನಾನು ಒತ್ತಾಯ ಮಾಡ್ತೇವೆ ತಮ್ಮ ಮುಖಾಂತರ ಇದೆಲ್ಲ ಒಂಚೂರು ಕಡಿವಾಣ, ಏನು ಅಕ್ರಮ ಮರಳು ದಂಧೆ ಇರ್ಬೋದು, ಇವೆಲ್ಲ ಕಡಿವಾಣ ಆಗದಿದ್ರೆ ಇಂಥ ಅವ್ರ ಮನೆ ಮುಂದೆ ವಿಡಿಯೋ ಎಲ್ಲ ನೋಡಿದ್ವಿ ಅಧ್ಯಕ್ಷೆ. ತುಂಬಾ ಜನ ಅಲ್ಲಿ ಹೋಗಿ ಅವ್ರ ಮನೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು, ಒಬ್ರು ಮಹಿಳಾ ಸದಸ್ಯರ ಮೇಲೆ ಮನೆಗೆ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ ಖಂಡಿತ ಗೃಹ ಸಚಿವರು ಇದಕ್ಕೆ ಉದಾಸೀನ ಮಾಡ್ದಂಗೆ ದಯಮಾಡಿ ಇಂಥವಕ್ಕೆಲ್ಲ